ನಮಸ್ತೆ ಎಲ್ಲರಿಗೂ. ಪ್ರಾರ್ಥನೆ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಹಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಇಂದಿನ ವಿಷಯ ಅಷ್ಟಾಂಗ ಯೋಗದ ಉಪಯೋಗಗಳ ಭಾಗ 2 ನಾವು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು 5 ಅಂಶಗಳನ್ನು ತಿಳ್ಕೊಂಡಿದ್ವಿ. ಒಟ್ಟು 8 ಅಂಶಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ, ಸಮಾಧಿ. ಈ ದಿನ ನಾವು ಧಾರಣದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ನಾನು ದೀರ್ಘ ವಿವರಣೆಯನ್ನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೇನೆ. ನಾವು ಒಂದು ಸಲ ನಾವು ಅವಲೋಕ ಮಾಡೋಣ. ಆಸನದಿಂದ ನಮಗೇನು ಸಿಗತ್ತೆ? ದೇಹದ ಆರೋಗ್ಯ ಹಾಗೂ ಶುದ್ಧೀಕರಣ. ಮತ್ತು ಪ್ರಾಣಾಯಾಮದಿಂದ ಮನಸ್ಸನ್ನು ನಾವು ಶುದ್ಧೀಕರಿಸಿಕೊಳ್ಳುತ್ತೇವೆ. ಅಂದರೆ ಅದು ಪ್ರಾಣವು ಒಂದು ಶಕ್ತಿ, ಅಗ್ನಿಯ ಸಮಾನ. ಆ ಪ್ರಾಣಾಗ್ನಿಯಿಂದ ನಮ್ಮ ಚಿತ್ತವನ್ನು ನಾವು ಶುದ್ಧಗೊಳಿಸಲು ಸಾಧ್ಯ. ಏಕೆಂದರೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಒಂದಕ್ಕೊಂದು ಪೂರಕವಾಗಿರುತ್ತದೆ. ಇಂದ್ರಿಯಗಳ ಮುಖಾಂತರ ಮನಸ್ಸನ್ನು ನಾವು ನಿಯಂತ್ರಣಗೊಳಿಸಬಾರದು. ಹಾಗೆ ಮನಸ್ಸು ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಳ್ಳಬೇಕು. ಹಾಗಾಗಿ ಪ್ರಾಣಾಯಾಮ ಬಹಳ ಮುಖ್ಯ. ಈ ಎಲ್ಲ ಯಮ, ನಿಯಮ ಮತ್ತು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದಿಂದ ನಮ್ಮ ಈ ಸಾಧಕನು ಏನು ಮಾಡುತ್ತಾನೆ? ಯೋಗಿ ಆಗುತ್ತಾನೆ. ಹಂತ ಹಂತವಾಗಿ ಅವನು ಅದರ ಉನ್ನತ ಸ್ಥಿತಿಗೆ ತಲುಪಲು ಸಾಧ್ಯ. ಈಗ ಅವನಿಗೆ ಧಾರಣಾ ಶಕ್ತಿ ಹೆಚ್ಚುತ್ತದೆ. ಈ ಎಲ್ಲ ಅಭ್ಯಾಸದಿಂದ ಆ ಸ್ಥಿತಿಯನ್ನು ತಲುಪುತ್ತಾನೆ. ಅಂದರೆ ಇದು ಮನಸ್ಸು ಅತೀ ಸೂಕ್ಷ್ಮ ಹಾಗೂ ಚಂಚಲ ಅಲ್ಲವೇ? ಬಹಳ ಆಲೋಚನೆಗಳಿಂದ ಕೂಡಿದ ಒಂದು ಸಂಗ್ರಹಣೆ. ಇದನ್ನು ಒಂದೆಡೆ ನಿಲ್ಲಿಸ್ಕೋಬೇಕು. ಹಾಗಾಗಿ ಈ ಧಾರಣದ ಅಭ್ಯಾಸ ಅತೀ ಮುಖ್ಯ. ಈ ಧಾರಣ ಅಂದ್ರೇನು? ಅತೀ ಆಲೋಚನೆಗಳಿಂದ, ಬಹು ಆಲೋಚನೆಗಳಿಂದ ನಮ್ಮ ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕರಿಸುವಿಕೆ. ಅದನ್ನು ಧಾರಣ. ಹಾಗಾಗಿ ಇದರ ಉಪಯೋಗಗಳನ್ನೇನು ಅದನ್ನು ಅಭ್ಯಾಸ ನಾನು ಓಂಕಾರ ಮತ್ತು ತ್ರಾಟಕ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಮಿರರ್ ಗೇಜಿಂಗು ಮತ್ತು ಯಾವುದೇ ಒಂದು ಪುಸ್ತಕ ಓದ್ಬೋದು. ನೀವು ಯಾವುದೇ ನಿಮ್ಮ ಇಷ್ಟ ಕಾರ್ಯವನ್ನು ಮಾಡುತ್ತಾ ಮನಸ್ಸನ್ನು ಅದಲ್ಲೇ ಧಾರಣೆಗೊಳಿಸುವಿಕೆ. ಅದು ಆ ಕ್ರಿಯೆ ಮತ್ತು ನೀವು ಒಂದಕ್ಕೊಂದು ಪೂರಕವಾಗಿ ಅದಲ್ಲೇ ವಿಲೀನವಾಗುತ್ತದೆ. ಆಗ ಏನಾಗುತ್ತೆ? ಮನಸ್ಸು ಶಾಂತವಾಗಿ ಒಳಮುಖವಾಗುತ್ತೆ. ಇದರ ಉಪಯೋಗಗಳನ್ನು ನಾವು ತಿಳಿದುಕೊಳ್ಳೋಣ. ಈ ಅಭ್ಯಾಸದಿಂದ ಏನಾಗುತ್ತೆ? ಮನಸ್ಸು ಚಂಚಲತೆಯಿಂದ ಸ್ಥಿರತೆಗೆ ಬರುತ್ತದೆ. ಏಕಾಗ್ರತೆ ಹೆಚ್ಚುತ್ತದೆ ನಿಮಗೆ. ಅಂದರೆ ನಮ್ಮಲ್ಲಿ ನಾವೇ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಏಕಾಗ್ರತೆ ಅತೀ ಮುಖ್ಯ. ಮನಸ್ಸು ಚದರಬಾರ್ದು. ಏಕಾಗ್ರತೆ ಇದ್ದರೆ ನಿಮಗಲ್ಲಿ ಕಾರ್ಯಸಿದ್ಧಿ, ನೀವು ಯಶಸ್ಸನ್ನು ಪಡೆಯುತ್ತೀರಿ. ಹಾಗೆ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ. ಮನಸ್ಸು, ಬುದ್ಧಿ, ಇಂದ್ರಿಯ, ಅಹಂಕಾರವೆಂಬ 4 ಅಂತಃಕರಣಗಳು ಈ ಧಾರಣದಿಂದ ಹದಗೊಳ್ಳುತ್ತದೆ. ಸತತ ಅಭ್ಯಾಸವನ್ನು ನಾವು ಮಾಡಬೇಕು. ಆಗ ಜೀವನ ಉನ್ನತಿ ಪಥದತ್ತ ಸಾಗುತ್ತದೆ. ಹೀಗೆ ಸಾಧಕನು ಈ ಧಾರಣೆಯಿಂದ ಲೌಕಿಕ ನಾವು ಯಾವಾಗಲೂ ಸದಾ ಅದಲ್ಲೇ ಇರುವುದು. ಅದರಿಂದ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತಾ ದೈವದ ಮಾರ್ಗದಲ್ಲಿ ಹೋಗಲು ಅನುಕೂಲವಾಗುತ್ತದೆ. ಹಾಗೆ ಈ ಧಾರಣದ ಅಭ್ಯಾಸದಿಂದ ಭಕ್ತಿ ಉತ್ಪನ್ನವಾಗುತ್ತದೆ. ಹಾಗೆ ನಮ್ಮ ಅಂತಃಶಕ್ತಿ, ಮನೋಬಲ ಹೆಚ್ಚುತ್ತದೆ. ಏಕೆಂದರೆ ಮನಸ್ಸು ನಮಗೆ ಅತೀ ಮುಖ್ಯ. ಮನುಷ್ಯ ಅಂದ ಮೇಲೆ ಮನಸ್ಸಿಲ್ಲದಿದ್ದರೆ ಮನುಷ್ಯನಿಲ್ಲ. ಹಾಗಾಗಿ ಮನಸ್ಸನ್ನು ನಾವು ಸದಾ ಉನ್ನತಿ
ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಕುಗ್ಗದಂತೆ ನೋಡ್ಕೊಳ್ತಾ ಅದನ್ನು ನಾವು ಧೈರ್ಯದಿಂದ ಸ್ಥೈರ್ಯದಿಂದ ನಮ್ಮ ಜೀವನವನ್ನು ನಾವು ನಡೆಸಬೇಕಾಗುತ್ತದೆ. ಅದೇ ನಮಗೆ ಹತೋಟಿ. ನಮ್ಮ ಇಂದ್ರಿಯಗಳ ಮೇಲೆ, ನಮ್ಮ ಭಾವನೆಗಳ ಮೇಲೆ, ಆಲೋಚನೆಗಳ ಮೇಲೆ ಹತೋಟಿಯನ್ನು ಸಾಧಿಸಲು ಈ ಧಾರಣ ನಮಗೆ ಸಹಾಯ ಮಾಡುತ್ತದೆ. ಸೊ ಹೀಗಾಗಿ ನಾವು ಸಾಧಕನು ಇದೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಾಗ ಅವನಿಗೆ ಏನಾಗುತ್ತೆ, ಮನಸ್ಸಿನ ಒಳಗಿನ ಆಳದಲ್ಲಿರುವ ಚಿತ್ತ, ಅಂದರೆ ಚಿತ್ತ ಅಂದ್ರೇನು, ಪ್ರಜ್ಞೆ. ಸೊ ಸುಪ್ತ ಪ್ರಜ್ಞೆ. ಸೊ ಅಲ್ಲಿ ಬೇಕಾಷ್ಟು ಬೇಡದ್ದು ವಿಚಾರಣೆಗಳು, ನಕಾರಾತ್ಮಕ ಭಾವನೆಗಳು ಶೇಖರವಾಗಿರುತ್ತದೆ. ಸೊ ಅದನ್ನೆಲ್ಲ ಅಳಿಸಿ ಹಾಕಲು ಬಹಳ ಸಹಾಯವಾಗುತ್ತದೆ. ಸೊ ನಮ್ಮ ಈ ಯೋಗದ ಹೆಸರು ಏನು? ಯೋಗ ಮತ್ತು ಮನಸ್ಸನ್ನೇ ಸುಂದರಗೊಳಿಸುವ ನಾವು ಸಿದ್ಧತೆಯಲ್ಲಿದ್ದೇವೆ. ಆ ಕಾರ್ಯದಲ್ಲಿ ನಾವು ಸಿದ್ಧತೆಯಲ್ಲಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಚಿತ್ತ ವೈಕಲ್ಯವಾಗಿರಬಹುದು, ಮನೋವ್ಯಾಧಿ ಆಗಿರಬಹುದು, ಅದನ್ನು ಈ ಧಾರಣದ ಅಭ್ಯಾಸದಿಂದ ನಾವು ಗೆಲ್ಲಬಹುದು. ಏಕೆಂದರೆ ಮನಸ್ಸು ಈ ಭ್ರಮೆಗೆ ಒಳಪಡಬಹುದು, ಕಲ್ಪನೆಗೆ ಮತ್ತು ವಿಕಲ್ಪನೆಗೆ, ಮತ್ತು ಅತಿಯಾದ ಒತ್ತಡ, ಖಿನ್ನತೆ. ಸೊ ಇದೆಲ್ಲವೂ ನಮ್ಮನ್ನು ಆವರಿಸದಂತೆ ಈ ಧಾರಣಾ ಶಕ್ತಿ ಕಾಪಾಡುತ್ತದೆ. ಸೊ ಹಾಗಾಗಿ ಇದನ್ನು ಅಳವಡಿಸಿ ನಾವು ಯೋಗದ ಮುಖಾಂತರ ನಾವು ನಮ್ಮ ಮನಸ್ಸನ್ನು ಉನ್ನತಿ ಪದದತ್ತ ತೆಗೆದುಕೊಂಡು ಬಿಡುಗಡೆ ಹೊಂದೋಣ. ಸೊ ಇದು ಧಾರಣದ ನಂತರ ನಮ್ಮ ಮನಸ್ಸು ಯಾವ ಸ್ಥಿತಿ ಮುಟ್ಟುತ್ತದೆ? ಧ್ಯಾನ. ಸೊ ಈ ಧಾರಣಾ ಶಕ್ತಿಯನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿಕೊಂಡಾಗ ಎಲ್ಲವೂ ಇದು ಇಂದ್ರಿಯಗೆ ಕ್ರಿಯೆ ಕೊಡೋದು. ಧಾರಣ ಅನ್ನೋದೇನು? ಇಂದ್ರಿಯಗಳ ಮುಖಾಂತರನೇ ನಮ್ಮ ಮನಸ್ಸನ್ನು ಒಳಮುಖವಾಗಿಸಬೇಕು. ಅಂದರೆ ಯಾವ ರೀತಿ ನೀವು ಅಭ್ಯಾಸ ಮಾಡುತ್ತೀರೋ, ಯಾವ ರೀತಿ ನೀವು ಸ್ವೀಕಾರ ಮಾಡುತ್ತೀರೋ, ಕಣ್ಣಿನ ಮುಖಾಂತರವಾಗಿರಲಿ, ನಾಲಿಗೆಯ ಮುಖಾಂತರವಾಗಿರಲಿ, ಕೇಳುವುದಾಗಲಿ ನೋಡುವುದಾಗಲಿ, ಯಾವ ರೀತಿ ನೀವು ವಸ್ತು ವಿಷಯ ಮತ್ತು ಈ ಬಾಹ್ಯದಿಂದ ನಿಮಗೆ ಏನನ್ನು ನೀವು ತೆಗೆದುಕೊಳ್ಳುತ್ತೀರೋ ಅದೇ ನಿಮಗೆ ಒಳಮುಖವಾಗಿಯೇ ಕೊಡುತ್ತದೆ. ಸೊ ಆದ್ದರಿಂದ ಧಾರಣೆಯನ್ನು ಯಾವ ರೀತಿ ಶುದ್ಧವಾದ ಧಾರಣೆಯನ್ನೇ ನೀವು ಇಂದ್ರಿಯಗಳಿಗೆ ಕೊಡಬೇಕು. ಓಕೆ, ಕರ್ಮೇಂದ್ರಿಯಗಳ ಮುಖಾಂತರ ಜ್ಞಾನೇಂದ್ರಿಯಗಳು ಸ್ವೀಕೃತವಾಗುತ್ತದೆ. ಕರ್ಮೇಂದ್ರಿಯಗಳು ನಿಮಗೆ ಗೊತ್ತಿದೆ: ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಸೊ ಜ್ಞಾನೇಂದ್ರಿಯಗಳು ಏನು ಆ ಕೆಲಸ ಮಾಡುತ್ತದೆ? ರೂಪ, ಕಣ್ಣಿನ ಮುಖಾಂತರ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಸೊ ಇದೆಲ್ಲ ಅದರ ಕ್ರಿಯೆ, ಜ್ಞಾನೇಂದ್ರಿಯ ಕ್ರಿಯೆ. ಸೊ ಏನನ್ನು ನೀಡುತ್ತೇವೆ ಅದು ನಿಮಗೆ ವಾಪಸ್ಸು ಬರುತ್ತೆ. ಸೊ ಹೀಗೆ ಧಾರಣದಿಂದ ನಾವು ಧ್ಯಾನಕ್ಕೆ ಸಿದ್ಧತೆ ಆಗುತ್ತದೆ. ಸೊ ಧ್ಯಾನದ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಧ್ಯಾನ ಅಂದ್ರೇನು? ಒಂದು ವಿಷಯಕ್ಕೆ ಬಂದಿದ್ದೇವೆ ಈಗ, ಅಲ್ಲಿ ಏಕಾಗ್ರತೆಯಲ್ಲಿ ಮನಸ್ಸು ಸ್ಥಿರತೆ ಹೊಂದಿದೆ, ಚಿತ್ತ ಶುದ್ಧವಾಗ್ತಿದೆ ಇನ್ನೂ. ಸೊ ಸತತ ಅಭ್ಯಾಸದಿಂದ ಚಿತ್ತ ಶುದ್ಧವಾಗಬೇಕು. ಹಿಂದೆ ಹೇಳಿದಂತೆ ಚಿತ್ತದ ಶುದ್ಧಿ. ಚಿತ್ತ ಅಂದ್ರೇನು? ಅದು ಒಂದು ಶೇಖರಣೆಯ ಒಂದು ಚೀಲ ಅಂತ ಅಂದುಕೊಳ್ಳೋಣ. ಸೊ ನಾವು ಕಣ್ಣಿನ ಮುಖಾಂತರ ಆಗಲಿ, ಕಿವಿಯ ಮುಖಾಂತರ ಆಗಲಿ, ಮಾತಾಡಿದ್ದಾಗಲಿ, ಕಾಯ ವಾಚ ಮನದಿಂದ ಮಾಡಿದ ಎಲ್ಲ ಕ್ರಿಯೆಗಳು ಅಲ್ಲಿ ಶೇಖರಣೆಗೊಳ್ಳುತ್ತಾ ಇರುತ್ತೆ. ಬೇಕಿದ್ದು ಬೇಡಿದ್ದು, ಒಳ್ಳೆಯದು ಕೆಟ್ಟದ್ದು, ಸಕಾರಾತ್ಮಕ ನಕಾರಾತ್ಮಕ ಎಲ್ಲವೂ ಅಲ್ಲಿ ಶೇಖರಣೆ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಸ್ವಚ್ಛಗೊಳಿಸಬೇಕು. ಸೊ ಎಲ್ಲ ಸಿದ್ಧತೆ ಇದೆಯಲ್ಲ, ಅಷ್ಟಾಂಗ ಯೋಗದ ಎಲ್ಲ ಸಿದ್ಧತೆಯು ಅದಕ್ಕೆ ಬಹಳ ಉಪಯೋಗ ಆಗುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಈ ಧಾರಣದಿಂದ ಒಂದು ಹಂತ ಮೇಲಕ್ಕೆ ಬಂದಿದ್ದೇವೆ, ಧ್ಯಾನ. ಸೊ ಅಲ್ಲಿ ಏನಾಗುತ್ತೆ? ಸುಪ್ತ ಪ್ರಜ್ಞೆ. ಸೊ ಚಿತ್ತದಲ್ಲಿ ಬೇಡದ್ದೆಲ್ಲ ನಾವು ಅಳಿಸಿ ಹಾಕುತ್ತೇವೆ. ಸೊ ಬಹುಮುಖ ಆಲೋಚನೆಗಳಿಂದ ಏಕಮುಖ ಆಲೋಚನೆ, ಒಳ್ಳೆಯ ಆಲೋಚನೆಯಲ್ಲಿ ಮನಸ್ಸು ಸ್ಥಿರವಾಗುತ್ತದೆ. ಏಕೆಂದರೆ ಮನಸ್ಸು ಏನೇನು ಭಾವಿಸ್ತೀವೋ ಅದರಂತೆ ರೂಪ ಆಕಾರ ತಾಳುತ್ತೆ. ಸೊ ಈ ಧಾರಣದಿಂದ ನಾವು ಅದನ್ನು ಶುದ್ಧಗೊಳಿಸಿ ಸದಾ ನಾವು ಒಳ್ಳೆಯ ಆಲೋಚನೆ,
ನಮಗೆ ಇಷ್ಟ ದೈವದ ಆಲೋಚನೆ ಇರಬಹುದು, ಅಥವಾ ಶುದ್ಧವಾದ ವಿಷಯಗಳಲ್ಲಿ ಆಲೋಚನೆ ಹಾಕುತ್ತಾ ಮನಸ್ಸು ಅದೇ ಆಕಾರ ತಳೆಯುತ್ತದೆ. ಸೊ ಆಗ ಏನಾಗುತ್ತೆ, ನಿಮ್ಮ ಮನಸ್ಸು ಮತ್ತು ಆಲೋಚನೆ ಮತ್ತು ಏಕಾಗ್ರತೆ ಎಲ್ಲ ಒಂದೇ ಹಾದಿಯಲ್ಲಿ ಹೋಗಿ ಧ್ಯಾನಕ್ಕೆ ಸುಲಭವಾಗುತ್ತದೆ. ಸೊ ಹೀಗೆ ಸಾಧಕನು ಯೋಗಿಯಾಗಲು ಅರ್ಹನಾಗುತ್ತಾನೆ. ಸದಾ ಈ ಲೌಕಿಕದಿಂದ ಪಾರಮಾರ್ಥಿಕ ವಿಷಯದಲ್ಲಿ ಭಗವಂತನಲ್ಲಿ ಮನಸ್ಸನ್ನು ನೆಲೆಸಿ ಶಾಂತತೆ ಹೊಂದಲು ಸಹಾಯವಾಗುತ್ತದೆ ಇದು ಧ್ಯಾನ. ಸೊ ಧ್ಯಾನ ಅಂದರೆ ಬರೀ ದೇವರ ವಿಷಯ ಒಂದೇ ಅಲ್ಲ, ನೀವು ಮಂತ್ರ ಜಪ ಪೂಜೆ ಅಷ್ಟೇ ಅಲ್ಲದೆ ನಾವು ನಿಷ್ಠೆಯಿಂದ ಮಾಡುವ ಯಾವುದೇ ಕೆಲಸವಿರಲಿ ಅದು ಧ್ಯಾನವಾಗಿ ಒಳ್ಳೆಯ ಫಲ ಕೊಡುತ್ತದೆ. ಈಗ ವಿದ್ಯಾರ್ಥಿ ಒಳ್ಳೆಯ ಪರೀಕ್ಷೆಯಲ್ಲಿ ಅವನು ಅಂಕವನ್ನು ತೆಗೆದುಕೋಬೇಕಾದ್ರೆ ಶ್ರದ್ಧೆಯಿಂದ ಓದಿ ಬರೆದು ಅಲ್ಲಿ ತೆಗೆದುಕೊಂಡು ಅವನು ಅಂದುಕೊಂಡಂಥ ಫಲವನ್ನು ಅವನು ಪಡೆದಾಗ ಏನಾಗುತ್ತೆ, ಅವನಿಗೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಎಲ್ಲ ರಂಗದಲ್ಲೂ ನಾವು ಏಕಾಗ್ರತೆಯಿಂದ ಮನಸ್ಸನ್ನು ಯಾವುದಕ್ಕೆ ಶುದ್ಧವಾದ ವಿಷಯಕ್ಕೆ ಕೊಟ್ಟು ಆಕಾರ ತೆಗೆದುಕೊಂಡು ಅದನ್ನು ನಾವು ಶ್ರದ್ಧೆಯಿಂದ ಕಾರ್ಯಗತ ಮಾಡಿದಾಗ ಅದು ಧ್ಯಾನವೇ ಆಗುತ್ತದೆ. ಸೊ ಇದನ್ನು ಇನ್ನೂ ಉಪಯುಕ್ತತೆ ಸರಳವಾಗಿ ಹೇಳಬೇಕು ಅಂತಂದರೆ, ಸೊ ಮನಸ್ಸು ಒಂದೆಡೆ ನಿಲ್ಲುತ್ತದೆ. ಸೊ ಅಂದರೆ ಹರಿತಾ ಇರುತ್ತೆ ಮನಸ್ಸು. ಸೊ ಬೇಗ ನಾವು ಒಳಮುಖ ಮಾಡಿಕೊಳ್ಳಬಹುದು ಧ್ಯಾನದ ಅಭ್ಯಾಸದಿಂದ. ಬೇಗ ಹಾಗೆ ಒಳಮುಖ ಶಾಂತವಾಗುತ್ತದೆ. ಸೊ ಯಾವುದೇ ಸಂದರ್ಭ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಈ ಧ್ಯಾನದ ಬಲದಿಂದ ನಮ್ಮ ಮನಸ್ಸು ಬುದ್ಧಿ ಸ್ಥಿರತೆಯಲ್ಲಿ ನಿಲ್ಲುತ್ತದೆ. ಸೊ ಮನಸ್ಸು ಇಚ್ಛಾಶಕ್ತಿಯಂತೆ ಯಾವುದೇ ರೀತಿ ಆಲೋಚನೆ ಕೊಡ್ತಾ ಹೋಗುತ್ತದೆ ಕಾಲ್ಪನಿಕವಾಗಿ. ಬುದ್ಧಿ ಅದನ್ನು ನಿರ್ಣಯ ಮಾಡುತ್ತದೆ. ಹಾಗಾಗಿ ನಮ್ಮ ಬುದ್ಧಿ ಇನ್ನೂ ಹೆಚ್ಚು ಏನಾಗುತ್ತೆ, ಪ್ರಜ್ವಲಿಸುತ್ತದೆ. ಶಾರ್ಪ್ ಅಂತೀವಲ್ಲ ಹಾಗೆ ಬುದ್ಧಿ ಯಾವುದು ಸರಿ ಯಾವುದು ತಪ್ಪು, ಎಷ್ಟು ತೆಗೆದುಕೊಳ್ಬೇಕು ನಮ್ಮ ಮನಸ್ಸಿಗೆ ಇಂದ್ರಿಯಕ್ಕೆ ಅಂತ ಅದು ಅಲ್ಲೇ ಕತ್ತರಿಸಿ ನಮ್ಮನ್ನು ಕಾಪಾಡುತ್ತದೆ. ಸೊ ಹೀಗೆ ಸ್ಥಿರತೆ ಹೆಚ್ಚುತ್ತದೆ ಮತ್ತು ಪ್ರತಿಕ್ರಿಯೆ ಕಮ್ಮಿಯಾಗುತ್ತದೆ. ಅಂದರೆ ವೇಗವಾದ ಪ್ರತಿಕ್ರಿಯೆ ಇದೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ, ಭಾವನೆಗಳಿಗೂ, ನಮ್ಮ ಸಂಸಾರದಲ್ಲಾಗಿರ್ಬೋದು, ಹೊರಮುಖವಾಗಿ ಜಗತ್ತಲ್ಲಿರ್ಬೋದು, ಎಲ್ಲದಕ್ಕೂ ನಾವು ರೆಸ್ಪಾನ್ಸ್ ಮಾಡ್ತೀವಿ, ಪ್ರತಿಕ್ರಿಯೆ ಮಾಡ್ತೀವಿ. ಅದು ನಿಲ್ಲುತ್ತದೆ, ತಕ್ಷಣ ನಿಲ್ಲುತ್ತದೆ. ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ವ್ಯಕ್ತಪಡಿಸುತ್ತೀರಾ. ಮತ್ತು ಮನುಷ್ಯ ಅಂತರ್ಮುಖನಾಗುತ್ತಾನೆ, ಒಳಮುಖವಾಗುತ್ತೆ. ಅವನಿಗೆ ಚಿಂತನೆ ಬರುತ್ತೆ, ಒಳಮುಖವಾಗಿ ತಾನು ಯಾರು ಅನ್ನೋ ಅವನಿಗೆ ಜಿಜ್ಞಾಸೆ ಹುಟ್ಟುತ್ತದೆ. ಸೊ ಮನಸ್ಸಿನ ಈ ಆಧ್ಯಾತ್ಮಿಕ ಪ್ರಗತಿಗೆ ದಾರಿದೀಪ ಈ ಧ್ಯಾನ. ಯಾಕೆಂದರೆ ಸಂಪೂರ್ಣ ಇದು ಮನಸ್ಸಿನ ಮೇಲೆ ಅವಲಂಬಿಸಿದೆ. ಅದರಿಂದ ಮನಸ್ಸಿನ ಭಾವೋದ್ವೇಗ ಕಮ್ಮಿ ಆಗುತ್ತದೆ ಧ್ಯಾನದಿಂದ. ಸದಾ ನಾವೇನು ಉದ್ವೇಗಗೊಳ್ತಿರ್ತೀವಿ, ಹರ್ಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಭಯ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ಆ ಉದ್ವೇಗವನ್ನು ನಾವು ವ್ಯಕ್ತಪಡಿಸುತ್ತಾ ಅದರಲ್ಲೇ ನಾವು ವಾಸ ಮಾಡ್ತೀವಿ. ನಮ್ಮ ಮನಸ್ಸನ್ನು ಅದರಲ್ಲೇ ನಿಲ್ಲಿಸ್ಕೊತೀವಿ. ಅದೇ ಸುಖ, ಅದೇ ಹಿತ ಅಂತ ಅಂದ್ಕೊತೀವಿ. ಸೊ ಅದರಿಂದ ಆಚೆ ಇರುವ ಸಮತ್ವವಾದ ಸ್ಥಿತಿಯನ್ನು ನಾವು ತಂದುಕೊಳ್ಳಬಹುದು. ಸೊ ಹಾಗಾಗಿ ಧ್ಯಾನದ ಯೋಗ ಅದು ಮಹಾನ್ ಯೋಗ. ಇದು ಧ್ಯಾನ ಎಂಬುದು ನಮಗೆ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ದೇವರು ನೀಡಿದ ಇದು ಅತ್ಯಂತ ವರ ಅಂತಲೇ ಹೇಳ್ಬೋದು. ಈ ಚಿತ್ತಶುದ್ಧಿಗೆ ಇದೆಲ್ಲವೂ ಸಹಾಯ ಮಾಡುತ್ತದೆ ನಮಗೆ. ಅಂತ್ಯಕಾಲದಲ್ಲಿ ಇದು ಬಹಳ ಅತ್ಯಗತ್ಯ. ಸೊ ಈಗ ನಾವು ಕೊನೆಯ ಅಂಶವನ್ನು ತಿಳಿದುಕೊಳ್ಳೋಣ. ಕೊನೆಯ ಅಂಶ ಯಾವುದು? ಸಮಾಧಿ ಎನ್ನುವುದು ಸಾಧಕನ ಅಂತ್ಯ ಗುರಿ. ಈ ಧಾರಣದಿಂದ ಧ್ಯಾನಾವಸ್ಥೆಗೆ ಬಂದು ಅದರ ತುದಿಯನ್ನು ಮುಟ್ಟಿದಾಗ ಆತನು ಸಮಾಧಿಸ್ಥನಾಗುತ್ತಾನೆ. ಆಗ ಆತನ ದೇಹ ಇಂದ್ರಿಯಗಳು ನಿದ್ರೆಯಲ್ಲಿದ್ದಂತೆ ಸದಾ ಒಳಮುಖ ವಿಶ್ರಾಂತಿಯಲ್ಲಿರುತ್ತದೆ.
ಆದರೆ ಮನಸ್ಸು ಬುದ್ಧಿ ಮಾತ್ರ ಎಚ್ಚರವಾಗಿ ಜಾಗೃತವಾಗಿರುತ್ತದೆ. ಅಂದರೆ ಈ ಒಟ್ಟು ನಾವು ಎಲ್ಲ ಅಂಶದಿಂದ ಸಾಧಕನು ಕರ್ಮ ಮಾರ್ಗದಿಂದ, ಧರ್ಮ ಮಾರ್ಗದಿಂದ, ಜ್ಞಾನ ಮಾರ್ಗದಿಂದ ಪರಿಪಕ್ವತೆಯನ್ನು ಹೊಂದಿ ಶುದ್ಧನಾಗುತ್ತಾನೆ. ಪರಿಪೂರ್ಣ ಶುದ್ಧನಾಗುವುದೇ ಈ ಎಲ್ಲ ಅಷ್ಟಾಂಗ ಯೋಗದ ಮುಖ್ಯ ಗುರಿ. ಸೊ ಈ ಅಭ್ಯಾಸದಿಂದ ಏನಾಗುತ್ತದೆ, ಆ ಯೋಗಿಯ ಆ ಸಾಧಕನು ಸಾಮಾನ್ಯ ಮನುಷ್ಯನು ಸಾಧನೆಯಿಂದ ಯೋಗಿ ಹಂತವನ್ನು ತಲುಪುತ್ತಾನೆ. ಸೊ ಅದರಿಂದ ಅವನಲ್ಲಿ ವಿಶಿಷ್ಟ ಗುಣ ಬರುತ್ತದೆ. ಯಾವ ರೀತಿ ವಿಶಿಷ್ಟ ಗುಣಗಳು ಅಂದರೆ ಸಮತ್ವದ ಸದಾ ಸಮಾ ಮನೋಭಾವವಿರುತ್ತದೆ. ಅಂದರೆ ಏರುಪೇರುಗಳಿಲ್ಲದ ಸದಾ ಮನಸ್ಸನ್ನು ಸಮತ್ವತೆಯಿಂದ ಇಟ್ಟುಕೊಳ್ಳುವಿಕೆ, ಮತ್ತು ನಿರ್ವಿಕಾರನಾಗಿರುತ್ತಾನೆ, ಸ್ಥಿತಪ್ರಜ್ಞತೆ ಇರುತ್ತದೆ ಮತ್ತು ಶಾಂತತೆ. ಹಾಗೆ ದೈವಿಕ ಸಂಪತ್ತನ್ನು ಹೊಂದಿ ಮಾನವನಿಂದ ದೇವರಾಗುತ್ತಾನೆ. ಸೊ ಅಂಥ ಸ್ಥಿತಿಯೇ ಸಮಾಧಿ. ಅಂದರೆ ತನ್ನ ಸತ್ಸ್ವರೂಪವನ್ನು ಅರಿತುಕೊಳ್ಳುವುದು ಮತ್ತು ಅದರಲ್ಲೇ ತದಾತ್ಮತೆಯನ್ನು ಹೊಂದುವುದು. ಅಂದರೆ ನಾನು ಭಗವಂತನ ಅಂಶ ಎಂಬ ಸತ್ಯದ ಅರಿವಾಗಿ ಸದಾ ಭಗವಂತನಲ್ಲೇ ಒಂದಾಗುವ ಭಾವ. ಸೊ ಅಲ್ಲಿ ಏನಾಗುತ್ತದೆ, ಸಮಾಧಿಯ ಸ್ಥಿತಿ ಬಂದಾಗ ನಾನು ಎಂಬ ಅಂಶ ಲಯವಾಗಿ ಹೋಗುತ್ತದೆ. ಅಂದರೆ ಸತ್ಯದ ಅರಿವಾದಾಗ ಏನಾಗುತ್ತದೆ, ಇದು ನನ್ನದು, ಯಾವುದು ನನ್ನದು ಎಂಬ ಭಾವನೆ ಇರುವುದಿಲ್ಲ. ಸೊ ನಿಜವಾದ ಸಾಧಕನು ನಿಜವಾದ ಯೋಗ ಸ್ಥಿತಿಯಲ್ಲಿರುತ್ತಾನೆ. ಅಂದರೆ ಅದೊಂದು ಆನಂದದ ಅನುಭವ. ಅದು ಮನಸ್ಸು ಬುದ್ಧಿಗೆ ನಿಲುಕದ ಒಂದು ಅತೀತವಾದ ಅನುಭವ. ಸೊ ಒಳಗೆ ಸದಾ ಈ ಪ್ರಾಪಂಚಿಕದ ಎಲ್ಲ ವ್ಯವಹಾರಗಳಿಂದನೂ ದೂರವಾಗಿ ಸೊ ಅಂತರಂಗದಲ್ಲಿ ಸದಾ ಆಧ್ಯಾತ್ಮಿಕದ ಆ ಭಾವದಲ್ಲೇ ಒಂದಾಗಿರುವಿಕೆ ಆ ಸಮಾಧಿಯಲ್ಲಿ. ಅಂದರೆ ಅವನು ಒಳಗಿನ ಆತ್ಮ ಜೀವಾತ್ಮ ಸದಾ ಪರಮಾತ್ಮನಲ್ಲೇ ಸೇರಿ ಹೋಗಿರುತ್ತದೆ ಸಮಾಧಿಯಲ್ಲಿ. ಏಕೆಂದರೆ ಅದರಲ್ಲಿ ಆ ಸತ್ಯದ ದರ್ಶನವನ್ನು ಅನುಭವಿಸಿರುತ್ತಾನೆ ಯೋಗಿ. ಸೊ ಇದೇ ಸಾಧಕನ ಅಂತ್ಯದ ಗುರಿ. ಸೊ ನಾವು ಈ ಪತಂಜಲಿ ಮುನಿ ಅಷ್ಟಾಂಗ ಯೋಗದ ಉಪಯೋಗಗಳನ್ನು ಸಣ್ಣದಾಗಿ ತಿಳಿದುಕೊಂಡಿದ್ದೇವೆ. ತುಂಬ ಅದನ್ನು ವಿವರಿಸ್ಬೋದು. ನಾವು ಎಷ್ಟು ಬೇಕೋ ಅಷ್ಟು ಸರಳವಾಗಿ ತಿಳಿದು ಅದರ ಅಭ್ಯಾಸವನ್ನು ಬಿಡದೆ ಮಾಡಲು ನಿಮಗೆ ಹೇಳಿದ್ದೇನೆ. ಸೊ ಸದಾ ನಾವು ಇದರ ಅರಿವಿನಲ್ಲಿದ್ದು ನಾವು ಅಂದರೆ ಈ ಲೌಕಿಕದ ಭವಬಂಧನಗಳಿಂದ ಬಿಡುಗಡೆ ಹೊಂದಿ ನಾವು ನಿಜವಾದ ಆನಂದದತ್ತ ಸಾಗಲು ಈ ಅಷ್ಟಾಂಗ ಯೋಗ ನಮಗೆ ಬಹಳ ಸಹಾಯ ಮಾಡುತ್ತದೆ. ಯಾಕೆಂದರೆ ನಮ್ಮ ಜೀವನದ ಪರಮ ಸಾರ್ಥಕತೆಯೇ ಇದು. ಆತ್ಮ ಸಾಕ್ಷಾತ್ಕಾರದ ಇದು ಗುರಿ. ಈ ಅಷ್ಟಾಂಗ ಯೋಗ ನಮ್ಮ ಆತ್ಮಜ್ಞಾನದ ಗುರಿಯೇ ಆಗಿದೆ. ಸೊ ಹಾಗಾಗಿ ಇಲ್ಲಿಗೆ ನಾನು ನಿಲ್ಲಿಸುತ್ತಿದ್ದೇನೆ. ಇದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿ. ಏಕೆಂದರೆ ಮನುಷ್ಯನ ಹೃದಯದಲ್ಲಿ ಪರಮಾತ್ಮ ನೆಲೆಸಿರುತ್ತಾನೆ. ಎಲ್ಲ ಮಹನೀಯರು ಹೇಳಿರುವಂತೆ, ಜ್ಞಾನಿಗಳು ಹೇಳಿರುವಂತೆ. ಸೊ ಅದರ ಅನುಭವವನ್ನು ಪಡೆದು ನಾವು ಈ ಲೌಕಿಕದ ದುಃಖ ವ್ಯಾಮೋಹಗಳಿಂದ ಮತ್ತು ಪಾಪಗಳಿಂದ ಮುಕ್ತರಾಗಲು ಈ ಯೋಗವು ನಮಗೆ ಬಹಳ ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ನಾನು ನನಗೆ ತಿಳಿದಷ್ಟು ಅಲ್ಪ ಒಂದು ಉಪಯೋಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಳವಡಿಸಿಕೊಳ್ಳಿ, ಉಪಯೋಗಿಸಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಶಾಂತಿ ಮಂತ್ರವನ್ನು ಹೇಳುತ್ತೇನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು. ಮತ್ತೆ ಸಿಗೋಣ.